ಎಲ್ಲರಿಗೂ ನಮಸ್ಕಾರ. ಇಂದಿರಾ ತನಯ ಅವರ ಪೂಜಾ ತಂತ್ರ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಗಂಗಮ್ಮ ತನ್ನ ಮಗಳ ಬಾಳನ್ನು ಸರಿ ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು ಯಂತ್ರವನ್ನು ಮಾಡಿಸಿ ಅದು ಅಳಿಯ ಶಿವಲಿಂಗಯ್ಯನವರ ಹಾಸಿಗೆ ಕೆಳಗಡೆ ಇಡುವಂತ ಕೇಳೋಕ್ಕೋಸ್ಕರ ನರಸಿಂಹಯ್ಯನ ಹತ್ರಕ್ಕೆ ಬಂದಿರ್ತಾಳೆ. ಆದರೆ ನರಸಿಂಹಯ್ಯ ಈಗ ಬದಲಾಗಿರ್ತಾನೆ. ಅವನು ಈ ಕಾರ್ಯಕ್ಕೆ ಒಪ್ಕೊಳ್ಳೋದಿಲ್ಲ. ಜೊತೆಗೆ ಇನ್ನೊಮ್ಮೆ ಇಂಥ ಕಾರ್ಯಕ್ಕೋಸ್ಕರ ಬಂದರೆ ಪೊಲೀಸರಿಗೆ ಹಿಡ್ಕೊಡ್ತೀನಿ ಅಂತ ಕೂಡ ಬೆದರಿಕೆ ಹಾಕ್ತಾನೆ. ಆಕೆ ಹೆದರ್ಕೊಂಡು ಓಡಿ ಬರ್ತಾಳೆ, ಮನೆಗೆ ಬರ್ತಾಳೆ. ಈ ಕಡೆ ಅವ್ರ ಮನೆಯಲ್ಲಿ ಬೆಳಗ್ಗೆ ಆಗುತ್ತೆ. ಆಕೆ ಎಚ್ಚರಿಕೆನೇ ಇಲ್ಲದೆ ಹುಚ್ಚಿ ಹಾಗೆ ಮಲ್ಕೊಂಡ್ಬಿಟ್ಟಿರ್ತಾಳೆ. 9 ಗಂಟೆ ಆದರೂ ಹಾಸಿಗೆ ಬಿಟ್ಟು ಎದ್ದೇಳದ ತಾಯಿಯನ್ನು ಕಂಡು ನೀಲಮ್ಮನಿಗೆ ಬೇಜಾರಾಗುತ್ತೆ. ಆಕೆನ ಎಬ್ಸೋಕ್ಕೆ 4-6 ಬಾರಿ ಪ್ರಯತ್ನಿಸ್ತಾಳೆ, ವಿಫಲನೂ ಕೂಡ ಆಗ್ತಾಳೆ. ತಲೆ ಮೇಲೆ ಕೈ ಹೊತ್ಕೊಂಡು ಗೋಡೆಗೆ ಹೊರಕೊಂಡು ತಾಯಿನೇ ನೆಟ್ಟಿಸ್ಕೊತ ಕೂತಿರ್ತಾಳೆ ನೀಲಮ್ಮ. ಹಾಸಿಗೆ ಅಥವಾ ಹೊದಿಕೆಗಳ ಪರಿವೇನೇ ಇಲ್ಲದೆ ಕೈಕಾಲುಗಳನ್ನು ಅಗಲವಾಗಿ ಚಾಚಿ ಅಂಗಾತ ಮಲಗಿದ್ದ ಗಂಗಮ್ಮನನ್ನು ನೋಡ್ತಾ ನೋಡ್ತಾ ನೀಲಮ್ಮನ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಳ್ಳುತ್ತೆ. ಏಕೆಂದರೆ ಇದೇ ಗಂಗಮ್ಮ ಒಂದು ದೊಡ್ಡ ಮನೆತನದಲ್ಲಿ ಜನಿಸಿರ್ತಾಳೆ, ಸಿರಿವಂತರ ಮನೆ ಸೇರಿರ್ತಾಳೆ. ಎಲ್ಲರಿಂದಲೂ ಭೇಷ್ ಅನ್ನಿಸ್ಕೊಂಡಿದ್ದಂಥವಳು ಈಗ ಎಲ್ಲರಿಂದಲೂ ತಿರಸ್ಕೃತಳಾಗಿದ್ದಾಳೆ. ಬೇಡದ ಬಾಳನ್ನು ಬದುಕ್ತಿರೋ ಪರಿಸ್ಥಿತಿಯನ್ನು ನೆನೆಕೊಂಡು ನೀಲಮ್ಮನಿಗೆ ಮೈಯೆಲ್ಲ ಮುಳ್ಳಾಗತ್ತೆ. ತನ್ನ ತಾಯಿಯ ಇಂದಿನ ಸ್ಥಿತಿಗೆ ತಾನೇ ಕಾರಣ ಅನ್ನೋದು ಕೂಡ ಆಕೆಗೆ ಚೆನ್ನಾಗಿ ಗೊತ್ತಿರುತ್ತೆ. ಏಕೆಂದರೆ ಹಿಂದೆ ಒಂದು ಗಂಡು ಒಂದು ಹೆಣ್ಣು ಮಕ್ಕಳನ್ನು ಹೆತ್ತು ಗಂಗಮ್ಮ ಅಕಾಲದಲ್ಲೇ ಗಂಡನನ್ನು ಕೂಡ ಕಳ್ಕೊಂಡಿರ್ತಾಳೆ. ತನ್ನ ಬಾಳಿನ ಮಂಗಳ ದೀಪವಾದ ಗಂಡನನ್ನು ಕಳ್ಕೊಂಡ ನಂತರ 2 ಪುಟ್ಟ ಹಣತೆಗಳ ಹಾಗೆ ಹೊಳೆಯುತ್ತಿದ್ದಂತಹ ತನ್ನ 2 ಮಕ್ಕಳನ್ನೇ ಸರ್ವಸ್ವ ಅಂತ ಭಾವಿಸಿ ಅವರಲ್ಲೇ ತನ್ನ ಆಶಾ ಜ್ಯೋತಿಯನ್ನು ಕಂಡುಕೊಂಡು ಕಣ್ಣೀರ ಬದುಕಿಗೆ ಭ್ರಮೆಯ ಪನ್ನೀರನ್ನು ಚಿಮುಕಿಸ್ಕೊಂಡು ಸಮಾಧಾನ ಪಡ್ಕೊಂಡು ಇಡ್ತಾಳೆ. ಕಾಲದ ರಾಟೆ ತಿರುಗ್ತಾ ಮಕ್ಕಳಿಬ್ಬರು ಬೆಳೆದು ದೊಡ್ಡವರಾಗಿರ್ತಾರೆ. ಮಗಳಿಗೆ ಮದುವೆನೂ ಮಾಡಿ ಅವಳನ್ನು ಗಂಡನ ಮನೆಗೆ ಕಳಿಸಿ ಮನೆಗೆ ಸೊಸೆಯನ್ನು ಕೂಡ ತಂದುಕೊಂಡು ಮನೆ ಯಜಮಾನಿಕೆಯನ್ನು ಮಗನಿಗೂ ಒಪ್ಪಿಸಿ ನಿಶ್ಚಿಂತಲಾಗಿ ಒಂದು 4 ವರ್ಷ ಸುಖವಾಗಿರ್ತಾಳೆ ಗಂಗಮ್ಮ. ಆದರೆ 4 ವರ್ಷದ ನಂತರ ಇದೇ ಗಂಗಮ್ಮನಿಗೆ ಶನಿದಶೆ ಪ್ರಾರಂಭ ಆಗುತ್ತೆ. ಅವಳ ಮಗಳ ಕೊರಳಿಗೆ ಮಂಗಳಸೂತ್ರವನ್ನು ಕಟ್ಟಿ ಮುತ್ತೈದೆ ಭಾಗ್ಯವನ್ನು ಕರುಣಿಸಿದ್ದ ಮಹಾದೇವನ ಭಕ್ತರಾದ ಸಾತ್ವಿಕ ಮೂರ್ತಿಗಳಾದ ಶಿವಲಿಂಗಯ್ಯ ಅವರು ಸಂತಾನದ ಅಪೇಕ್ಷೆಯಿಂದ 2ನೇ ಮದುವೆ ಮಾಡಿಕೊಂಡಿರ್ತಾರೆ. ಮನೆಗೆ ಬಂದ ಸವತಿ ಮಹಾದೇವಮ್ಮನ ಜೊತೆಗೆ ಹೊಂದ್ಕೊಂಡು ಬಾಳ್ವೆ ಮಾಡೋಕ್ಕೆ ಮೊದಲನೇ ಹೆಂಡತಿಯಾಗಿದ್ದ ಇದೇ ನೀಲಮ್ಮ ನಿರಾಕರಣೆ ಮಾಡಿರ್ತಾಳೆ. ಯಾವ ರೀತಿಲೂ ಅವಳಿಗೆ ಅನ್ಯಾಯ ಆಗದೆ ಇರೋ ಹಾಗೆ ತಾನು ನೋಡ್ಕೊಳ್ತೀನಿ ಅಂತ ಶಿವಲಿಂಗಯ್ಯ ಅವರು ಆಡಿದ ಸಮಾಧಾನದ ಸವಿ ಮಾತುಗಳು ನಿಷ್ಫಲ ಆಗುತ್ತೆ. ಮುಯಿಯನ್ನ ಛಲವನ್ನು ಮನದಲ್ಲಿ ನಿಲ್ಲಿಸ್ಕೊಂಡು ಮಾತ್ಸರ್ಯದ ಊರಿನಲ್ಲಿ ಎದೆಯನ್ನು ಹುದುಗಿಸ್ಕೊಂಡು ತಾಯಿ ಮನೆಗೆ ಇದೇ ನೀಲಮ್ಮ ಹಿಂತಿರುಗಿ ಬಂದಿರ್ತಾಳೆ. ತವ್ರ ಮನೆಗೆ ಬಂದ ತಂಗಿ ಕಥೆಯನ್ನು ಕೇಳಿ ಅಣ್ಣ ನಿಟ್ಟುಸಿಡ್ತಾನೆ. ನಾದಿನಿಯ ಬಾಳು ನಗೆಪಾಟ್ಲಾಯಿತು ಅಂತ ಅತ್ತಿಗೆ ಕೂಡ ಅಳ್ತಾಳೆ. ಆದರೆ ಮಗಳ ಹಾಗೇನೆ ಛಲ ತೊಟ್ಟ ತಾಯಿ ಗಂಗಮ್ಮ ನೀಲಮ್ಮನನ್ನು ಗಂಡನ ಮನೆಗೆ ಸೇರಿಸ್ತೀನಿ ಅಂತ ಶಪಥ ಮಾಡ್ತಾಳೆ. ಅದಕ್ಕೋಸ್ಕರ ಅಡ್ಡದಾರಿಯನ್ನು ಹಿಡಿತಾಳೆ. ಮಾಟಗಾರ ಸಂತೆ ಬಾಗಿಲಯ್ಯನಿಗೆ ಶರಣ ಹೋಗ್ತಾಳೆ. ಮಹಾದೇವ ಮನೆಗೆ ಸ್ಮಶಾನ ಯಾತ್ರೆ ಮಾಡಿಸ್ಬೇಕು ಅಂತ ಸಿದ್ಧತೆ ಮಾಡ್ಕೊಳ್ತಾಳೆ. ಆದರೆ ಕೊನೆಗಳಿಗೆಯಲ್ಲಿ ಅವಳ ಕೆಟ್ಟ ಪ್ರಯತ್ನ ವಿಫಲ ಆಗುತ್ತೆ. ಆಕೆ ಕೈಗೊಂಡ ದುಷ್ಟ ಸಾಹಸದ ಪ್ರತಿಯೊಂದು ಅಂಶನೂ ಹೊರಗಡೆ ಬರುತ್ತೆ. ಹಾಗಾಗಿ ಬಂಧು ಬಾಂಧವರು ಮಾತ್ರವಲ್ಲದೆ ಸ್ವಂತ ಮಗ ಮತ್ತು ಸೊಸೆಯಿಂದ ಕೂಡ ದೂರ ಹೋಗಬೇಕಾದ ಪರಿಸ್ಥಿತಿ ತನಗೆ ತಾನೇ ಆಕೆ ತಂದ್ಕೊತಾಳೆ. ಹಾಗಾಗಿ ನೀಲಮ್ಮನ ಜೊತೆಗೆ ಬೆಂಗಳೂರಿಗೆ ಬಂದು ಒಂದು ಬಾಡಿಗೆ ಮನೆಯಲ್ಲಿ ವಾಸವನ್ನು ಪ್ರಾರಂಭ ಮಾಡ್ತಾಳೆ. ಮತ್ತೆ ಮಗಳನ್ನು ಗಂಡನ ಮನೆಗೆ ಸೇರ್ಸೋಕ್ಕೆ ವಿಶ್ವ ಪ್ರಯತ್ನವನ್ನು ಮಾಡ್ತಾಳೆ. ವಿಫಲರು ಕೂಡ ಆಗ್ತಾಳೆ. ಇದ್ದ ಹಣಕಾಸು 10 ದಾರಿಯಲ್ಲಿ ವೆಚ್ಚ ಆಗಿರುತ್ತೆ. ಚಿಂತೆಯ ಚಿತೆಯಲ್ಲಿ ಬೇಯ್ತಾ ಇದ್ದಂತಹ ಈ ಗಂಗಮ್ಮ ದಿಕ್ಕುಗಾಣದೆ ತತ್ತರಿಸಿರ್ತಾಳೆ. ತನ್ನ ಪಾಲಿಗೆ ಬರೀ ದುಃಖಮಯವಾಗಿ ಗೋಚರಿಸ್ತಿದ್ದ ಈ ಜಗತ್ತಿನ ಜಂಜಡವನ್ನು ಮರೆಯೋಕ್ಕೋಸ್ಕರ ಸುರಾದೇವಿಯ ಮೊರೆಯನ್ನು ಕೂಡ ಆಕೆ ಹೋಗ್ತಾಳೆ. ತಪ್ಪು ದಾರಿಯನ್ನು ತುಳಿತಾ ಇದ್ದಂತಹ ತಾಯಿಯನ್ನು ಕಂಡು ನೀಲಮ್ಮನಿಗೆ ತಲ್ಲಣ ಉಂಟಾಗತ್ತೆ. ಮರ್ಯಾದೆಯ ಮೇರೆಯನ್ನು ಮೀರಿದ ತಾಯಿಗೆ ಈ ಮದುವೆಗಿಂತ ಮಮತೆಯ ಮಗಳ ನೀತಿಯ ಮಾತು ಮಧುರವಾಗಿ ಕಾಣೋದಿಲ್ಲ. ಹಕೀಮ್ ಹುಸೇನ್ ಖಾನರಿಂದ ಯಂತ್ರ ಮಾಡಿಸ್ಕೊಂಡು ಬಂದ ನಂತರ ಈಕೆ ಪೂರ್ತಿ ಈಚಲು ಮರದವನ ಮಹಾಭಕ್ತಿಯಾಗಿ ಮಾರ್ಪಾಟಾಗಿರ್ತಾಳೆ. ಕಂಠಪೂರ್ತಿ ಕುಡಿತಾ ಇರ್ತಾಳೆ. ಹಿಂದಿನ ದಿವಸ ಕಂಠಪೂರ್ತಿ ಕುಡಿದು ಶಿವಲಿಂಗಯ್ಯವ್ರ ಮನೆಗೆ ಬಂದು
ನರಸಿಂಹಯ್ಯನಿಂದ ಚೀಮಾರಿ ಮಾಡಿಸಿಕೊಂಡು ಮನೆಗೆ ಹಿಂತಿರುಗಿದ್ದ ಗಂಗಮ್ಮ ಮಲಗಿದ್ದ ಮಗಳನ್ನ ಎಬ್ಬಿಸ್ತಾಳೆ. ಅವಳ ಮೇಲೆ ಹರಿಹಾಯ್ತಾಳೆ. ತನ್ನೆದೆಯಲ್ಲಿ ತುಂಬಿಕೊಂಡಿದ್ದ ರೋಷವನ್ನೆಲ್ಲ ತೀರಿಸ್ಕೊಳ್ತಾಳೆ. ಬೈಗುಳದ ಮಳೆ ಸುರಿಸಿ ಬಳಲಿದ್ದ ಆಕೆ ಹಾಗೇನೆ ಬಿದ್ಕೊಂಡ್ಬಿಟ್ಟಿರ್ತಾಳೆ. ಅವಳಿಗೆ ಹಾಸಿಗೆ ಹೊದಿಕೆಗಳ ಪರಿವೇನೇ ಇರಲ್ಲ. ಬರೀ ನೆಲದ ಮೇಲೆ ಕೈಕಾಲು ಚಾಚಿಕೊಂಡು ಮಲಗಿಬಿಟ್ಟಿರ್ತಾಳೆ. ಇನ್ನು ಪಕ್ಕದ ಮನೆ ರುಕ್ಮಾಬಾಯಿ ಮನೆಯಲ್ಲಿದ್ದ ದೊಡ್ಡ ಗಡಿಯಾರ 9 ಗಂಟೆ ಬಾರಿಸುತ್ತೆ. ಆದರೂ ಕೂಡ ಗಂಗಮ್ಮನಿಗೆ ಎಚ್ಚರಿಕೆ ಆಗೋದಿಲ್ಲ. ನೀಲಮ್ಮ ಮಾತ್ರ ಎಂದಿನ ಹಾಗೆಯೇ ಬೆಳಕು ಹರಿಯೋಕ್ಕೆ ಮುಂಚೆನೇ ಎದ್ದು ಮನೆ ಕೆಲಸಗಳನ್ನು ಮುಗಿಸಿ ಕಾಫಿ ಮಾಡ್ತಾಳೆ. ತಾಯಿ ಪಾಲಿನ ಕಾಫಿಯನ್ನು ಎತ್ತಿಟ್ಟು ತನ್ನ ಪಾಲನ್ನು ಕುಡಿದು ಹೊರಾಂಗಣಕ್ಕೆ ಬರ್ತಾಳೆ. ಹುಚ್ಚಿ ಹಾಗೆ ಮಲಗಿದ್ದ ತಾಯಿಯನ್ನು ದಿಟ್ಟಿಸಿ ನೋಡ್ಕೊತ ಗೋಡೆಗೆ ಹೊರಗೆ ಕೂತ್ಕೊತಾಳೆ. ಅದುವರೆಗೂ ತಾನು ತನ್ನ ತಾಯಿ ಇಬ್ಬರು ನಡ್ಕೊಂಡ್ಬಂದಂತಹ ಈ ಬದುಕಿನ ದಾರಿಯ ಬಣ್ಣದ ಚಿತ್ರಗಳನ್ನು ತನ್ನ ನೆನಪಿನ ಕಣ್ಣುಗಳಿಂದ ನೋಡೋದ್ರಲ್ಲಿ ನಿರತಳಾಗಿರ್ತಾಳೆ. ಆಗ ಇದ್ದಕ್ಕಿದ್ದ ಹಾಗೆ ಬಾಗಿಲಿನ ಕಡೆಯಿಂದ ಒಂದು ಕಠೋರದ ಕಂಠ ಕೇಳುತ್ತೆ. ಗಂಗಮ್ಮ ಗಂಗಮ್ಮ ಅಂತ. ಅದು ಮನೆ ಮಾಲೀಕನ ವಾಣಿ ಅಂತ ನೀಲಮ್ಮನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಆಕೆ ಎದ್ದು ಹೋಗಬೇಕು ಅನ್ನೋಷ್ಟರಲ್ಲಿ ಆತ ಹೊಸಲು ದಾಟಿ ಒಳಗಡೆ ಬರ್ತಾನೆ. ಎಲ್ಲಮ್ಮ ನಿಮ್ಮಮ್ಮ ಅಂತ ಕೇಳಿದಾಗ ಮಲ್ಕೊಂಡಿದ್ದಾಳಪ್ಪ, ಮೈಗೆ ಚೆನ್ನಾಗಿಲ್ಲ ಅಂತ ಹೇಳಿದಾಗ, ಮೈಗೆ ಚೆನ್ನಾಗಿಲ್ವೋ ಅಥವಾ ಮತ್ತೆ ಇಳಿದಿಲ್ವೋ ಅಂತ ಕೇಳಿದಾಗ, ಇಲ್ಲಪ್ಪ ಮೈಗೆ ಚೆನ್ನಾಗಿಲ್ಲ ಅಂತ ಈಕೆ ಹೇಳ್ತಾಳೆ. ಸರಿ, ಹೇಗಾದರೂ ಇರಲಿ, ನನಗೇನಾಗಬೇಕು, ನಿಮ್ಮ ಹಣೆ ಬರ ಮುಖ್ಯ. ಇವತ್ತು ಸಾಯಂಕಾಲದ ಹೊತ್ತಿಗೆ ನೀವು ಈ ಮನೆ ಖಾಲಿ ಮಾಡಿಕೊಡ್ಬೇಕು ಅಂತ ಹೇಳ್ತಾನೆ. ಇವತ್ತಾ ಅಂತ ಹೇಳಿದಾಗ, ಹೌದು ಇವತ್ತೇ ಖಾಲಿ ಮಾಡಬೇಕು. 1 ತಿಂಗಳಿಂದ ಪ್ರತಿದಿನ ಬಂದು ಬಡ್ಕೊಳ್ತಾ ಇದ್ದೀನಿ. ಗೋಡೆಗಳೆಲ್ಲ ಬಿರುಕು ಬಿಟ್ಟಿದೆ, ರಿಪೇರಿ ಮಾಡಿಸ್ಬೇಕು, ಖಾಲಿ ಮಾಡಿ ಅಂತ ನೀವು ಕಿವಿ ಮೇಲೆ ಹಾಕ್ಕೊಂಡಿದ್ರೆ ತಾನೇ. ಇವತ್ತು ಸಾಯಂಕಾಲದ ಒಳಗಡೆ ನೀವು ಬೇರೆ ಮನೆ ನೋಡ್ಕೊಳ್ದೇ ಇದ್ದರೆ ನಾನೇ ಬರ್ತೀನಿ, ನಿಮ್ಮ ಸಾಮಾನೆಲ್ಲ ಆಚೆಗೆ ಎಸೆದು ನನ್ನ ಮನೆಯನ್ನು ಖಾಲಿ ಮಾಡಿಸ್ಕೊಳ್ತೀನಿ ಅಂತ ರೋಷದಿಂದ ನುಡ್ಕೊಂಡು ಮನೆ ಮಾಲೀಕ ಹೊರಗಡೆ ಹೊರಟೋಗ್ತಾನೆ. ಏನು ದಿಕ್ಕು ತೋಚದೆ ದೀರ್ಘವಾದ ನಿಟ್ಟುಸಿರಿಟ್ಟು ನೀಲಮ್ಮ ಒಳಗೆ ಬರ್ತಾಳೆ. ಯಾವನೇ ಅವನು ಅಂತ ಆಗ್ತಾನೆ ಎಚ್ಚೆತ್ತು ಮೈ ಮರಿತ ಹಾಸಿಗೆ ಮೇಲೆ ಕೂತಿದ್ದ ಗಂಗಮ್ಮ ಕೇಳ್ತಾಳೆ, ಇನ್ಯಾರು? ಅವನೇ ಆ ಮನೆ ಮಾಲೀಕ ಅಂತ ನೀಲಮ್ಮ ಹೇಳ್ತಾಳೆ. ಜೊತೆಗೆ ಅದೇ ದಿನ ಮನೆಯನ್ನು ಖಾಲಿ ಮಾಡಬೇಕು ಅಂತ ಆತ ಹೇಳಿದ್ದ ಸಂಗತಿಯನ್ನು ತಾಯಿಗೆ ವಿವರಿಸ್ತಾಳೆ. ಅಷ್ಟರಲ್ಲಿ ಪಕ್ಕದ ಮನೆ ರುಕ್ಮಾಬಾಯಿ ಬರ್ತಾಳೆ. ಏನು ಮಾಡೋದಮ್ಮ, ಈ ಮನೆಯವನ ಕಾಟ ತಡೆಯೋದು ತುಂಬ ಕಷ್ಟ ಆಗಿದೆ. ಇವತ್ತು ಸಾಯಂಕಾಲದ ಒಳಗಡೆ ಮನೆ ಖಾಲಿ ಮಾಡಬೇಕಂತೆ ಅಂತ ಹೇಳ್ತಾಳೆ. ನಮಗೂ ಅದೇ ಮಾತು ಹೇಳಿ ಹೋಗಿದ್ದಾನೆ ಅಂತ ನೀಲಮ್ಮ ಹೇಳ್ತಾಳೆ. ಹಾಗಾದರೆ ನೀವೆಲ್ಲಿಗೆ ಹೋಗ್ತೀರಾ ಅಂತ ಕೇಳಿದಾಗ, ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು, ನಮಗೊಂದು ತೋಚ್ತಾ ಇಲ್ಲ ಅಂತ ನೀಲಮ್ಮ ಹೇಳೋ ಅಷ್ಟರಲ್ಲಿ ಗಂಗಮ್ಮನ ಪ್ರಶ್ನೆ ಹೊರಗಡೆ ಬರುತ್ತೆ. ನೀವು ಬೇರೆ ಮನೆ ನೋಡಿದ್ದೀರೇನಮ್ಮ ಅಂದಾಗ, ನಮ್ಮ ಯಜಮಾನ್ರು ಒಂದು ಮನೆ ಹುಡುಕಿದ್ದಾರೆ, ಬಾಡಿಗೆ 30 ರೂಪಾಯಿ ಅಂತೆ. ಆದರೆ ಇರೋ ನಮ್ಮಿಬ್ಬರಿಗೋಸ್ಕರ ಅಷ್ಟೊಂದು ದುಬಾರಿ ಬಾಡಿಗೆ ಮನೆ ಯಾಕೆ ಬೇಕು ಅಂತ ಹಿಂದೆ ಮುಂದೆ ನೋಡ್ತಾ ಇದ್ದೀವಿ ಅಂತ ಹೇಳಿದಾಗ, ಅದೇನೋ ನಿಜ ಅಂತ ಹೇಳಿಬಿಟ್ಟು ಗಂಗಮ್ಮ ರುಕ್ಮಾಬಾಯಿಯ ವಿವರಣೆಗೆ ತಲೆದೂಗ್ತಾಳೆ. ಮನೆ ದೊಡ್ಡದಾಗಿದ್ದರೆ ಅದರ ಅರ್ಧ ನಮಗೆ ಬಿಟ್ಟುಕೊಡ್ರಮ್ಮ, ಅದರಿಂದ ನಿಮಗೂ ಬಾಡಿಗೆ ಕಡಿಮೆ ಆಗುತ್ತೆ, ನಮಗೂ ಕೂಡ ಮನೆ ಹುಡುಕೋ ಕಷ್ಟ ತಪ್ಪುತ್ತೆ ಅಂತ ನೀಲಮ್ಮ ಹೇಳ್ತಾಳೆ. ರುಕ್ಮಾಬಾಯಿಗೆ ಈ ಸಲಹೆ ಒಪ್ಪಿಗೆ ಆಗುತ್ತೆ. ಆದರೆ ಆಕೆ ಗಂಡ ಒಪ್ಪಬೇಕಲ್ಲ. ನಿಜ ನೀಲಮ್ಮ, ನಮ್ಮ ಯಜಮಾನ್ರನ್ನ ಕೇಳಿ ನೋಡ್ತೀನಿ ಅಂತ ಹೇಳ್ಬಿಟ್ಟು ತನ್ನ ಮನೆ ಕಡೆಗೆ ರುಕ್ಮಾಬಾಯಿ ಹೊರಡ್ತಾಳೆ. ಕಾಫಿ ಮಾಡಿದ್ಯಾ ನೀಲ ಅಂತ ಗಂಗಮ್ಮ ಕೇಳಿದಾಗ, ಮಾಡಿದ್ದೀನಮ್ಮ ಅಂತ ಹೇಳ್ತಾಳೆ. ತಗೊಂಬ ಅಂತ ಹೇಳಿದಾಗ, ಮುಖ ತೊಳಿದೆ ಕುಡಿತೀಯಾ ಅಂದಾಗ, ಅಯ್ಯೋ ಎದ್ದು ಹೋಗೆ, ಈ ಮುಖಕ್ಕೆ ನೀರು ಬೇರೆ ಕೇಳು, ಏಳಕ್ಕೆ ನನ್ನ ಕೈಲಾಗಲ್ಲ, ಅಷ್ಟು ಸುಸ್ತಾಗಿದೆ ಅಂತ ಗಂಗಮ್ಮ ಕಳಿಸ್ತಾ ಹೇಳ್ತಾಳೆ. ನೀಲಮ್ಮ ಒಳಗಡೆ ಹೋಗ್ಬಿಟ್ಟು ಕಾಫಿ ಬಿಸಿ ಮಾಡಿ ತಂದು ಕೊಡ್ತಾಳೆ. ಒಲೆ ಮೇಲೆ ಏನು ಮಾಡಿದ್ಯಾ ಅಂತ ಕೇಳಿದಾಗ, ಏನಿದೆ ಮಾಡೋಕ್ಕೆ, ಬೇಳೆನೂ ಇಲ್ಲ ಅಕ್ಕಿನೂ ಇಲ್ಲ ಅಂಥೇಳಿ ನೀಲಮ್ಮ ಹೇಳ್ತಾಳೆ. ಹಾಗಾದರೆ ಈಗ ನಾನು ಏನು ಮಾಡ್ತೀಯಾ ಅಂತ ಕೇಳಿದಾಗ, ನಾನೇನು ಹೇಳಲಿ, ವಿಷ ತೊಗೋಬೇಕು ಅಂದರೂ ಕೂಡ 3 ಕಾಸು ಮುಚ್ಚಿಟ್ಟಿಲ್ಲ ನಾನು ಅಂತ ನೀಲಮ್ಮ ಹೇಳ್ತಾಳೆ. ಸ್ವಲ್ಪ ಹೊತ್ತು ಇಬ್ಬರು ಮೌನವಾಗಿರ್ತಾರೆ. ನಿಧಾನವಾಗಿ ಕಾಫಿಯನ್ನು ಕುಡಿದು ಬಟ್ಲನ್ನು ಕೆಳಗಿಡ್ತಾಳೆ ಗಂಗಮ್ಮ. ಅಮ್ಮ, ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀಯಾ ಅಂತ ನೀಲಮ್ಮ ಹೇಳಿದಾಗ, ಹೇಳಮ್ಮ ಅಂತ ಗಂಗಮ್ಮ ಹೇಳ್ತಾಳೆ. ಮಗಳ ಮಾತನ್ನು ಸಮಾಧಾನದಿಂದಲೇ ಕೇಳೋಕ್ಕೆ ಸಿದ್ಧಳಾಗ್ತಾಳೆ. ಮಾನವಾಗಿ ಊರಿಗೆ ಹೊರಟೋಗೋಣ, ಅಣ್ಣ ಹೇಳಿದ ಹಾಗೆ ಕೇಳಿಕೊಂಡು ಕಷ್ಟನೋ ಸುಖನೋ ಅಲ್ಲೇ ಕಾಲ ತಳ್ಳೋಣ, ನಡಿಯಮ್ಮ ಅಂತ ಹೇಳಿದಾಗ, ಯಾವ ಮುಖ ಮಡ್ಕೊಂಡು ಊರಿಗೆ ಹೋಗೋಣಮ್ಮ, ಆ ಮಾತೊಂದು ಬಿಟ್ಟು ಬೇರೆ ಏನಾದರೂ ಹೇಳು ಅಂತ ಗಂಗಮ್ಮ ಹೇಳ್ತಾಳೆ. ಕೈಯಲ್ಲಿ ಬಿಡುಗಾಸು ಇಲ್ಲ, ಈ ಪಟ್ಟಣದಲ್ಲಿ ಬದುಕೋದು ಹೆಂಗೆ ಅಂತ ನೀಲಮ್ಮ ಹೇಳ್ತಾಳೆ. ಹೆಂಗಾದರೂ ಬದುಕಬೇಕಮ್ಮ, ಮಾಡಬಾರ್ದು ಕೆಲಸ ಮಾಡಿ ಪಟ್ಟಣ ಸೇರಿಬಿಟ್ಟಿದ್ದೀವಿ,
ಹೆಂಗೂ ಕೆಟ್ಟಿದ್ದೀವಿ, ಇನ್ನು ಮಾನ ಮರ್ಯಾದೆ ಏನು ಬಂತಮ್ಮ? ಒಳ್ಳೆ ಪ್ರಾಯದಲ್ಲಿ ನೀನು ಒಂಟಿಯಾಗಿರೋದು ನೋಡಿ ನನಗೆ ಎಷ್ಟು ಸಂಕಟ ಗೊತ್ತಾ ಅಂತ ಹೇಳ್ಬಿಟ್ಟು ಗಂಗಮ್ಮ ಮಗಳ ಹತ್ರ ಹೇಳ್ತಾಳೆ. ನನ್ನ ಹಣೆ ಬರ ಹೀಗಿರಬೇಕಾದ್ರೆ ಯಾರೇನು ಮಾಡೋಕ್ಕಾಗತ್ತಮ್ಮ ಅಂತ ನೀಲಮ್ಮ ನಿಟ್ಟುಸಿರು ಬಿಡ್ತಾಳೆ. ಒಂದೆರಡು ನಿಮಿಷದ ನಂತರ, ಮಗು ನಿನ್ನ ಕಿವಿಲಿರೋ ಓಲೆ ತೆಕ್ಕೊಡ್ತೀಯಾ ಅಂತ ಗಂಗಮ್ಮ ಕೇಳ್ತಾಳೆ. ತಾಯಿ ಮುಖವನ್ನೇ ಒಂದೆರಡು ಕ್ಷಣ ದೈನ್ಯದಿಂದ ದಿಟ್ಟಿಸ್ತಾಳೆ ನೀಲಮ್ಮ. ಆಮೇಲೆ ಹೇಳ್ತಾಳೆ, ಈ ವಾಲೆನಾದರೂ ಇರೋ ಹೊತ್ತಿಗೆ ನನ್ನ ಮುಖದಲ್ಲಿ ಸ್ವಲ್ಪ ಮುತ್ತೈದೆ ಕಳೆ ಇದೆ, ಇದನ್ನು ನೀನು ತೊಗೊಂಡು ಹೋದರೆ ಗಂಡ ಸತ್ತವಳಂಗೆ ಇರ್ತೀನಿ ನಾನು ಅಂಥೇಳಿ ಕಲ್ಲು ಕರಗುವಂತಹ ಕರುಣಾಜನಕ ಕಂಠದಲ್ಲಿ ಹೇಳ್ತಾಳೆ. ಪೇಟೆಗೆ ಹೋಗಿ ರೋಲ್ಡ್ ಗೋಲ್ಡ್ ವಾಲೆ ತಂದ್ಕೊಡ್ತೀನಮ್ಮ, ಒಳ್ಳೆ ಕಾಲ ಬರೋವರೆಗೂ ಹಾಕ್ಕೊಂಡಿರು ಅಂತೇಳ್ಬಿಟ್ಟು ಗಂಗಮ್ಮ ಹೇಳ್ತಾಳೆ. ಮೌನನೇ ಸಮ್ಮತಿ ಅಂತ ಸೂಚಿಸಿದ ನೀಲಮ್ಮ ಮರುಕ್ಷಣವೇ ಕಿವಿಯ ಓಲೆಯನ್ನು ಬಿಚ್ಚಿ ತಾಯಿ ಕೈ ಕೊಡ್ತಾಳೆ. ಮಗಳು ಕೊಟ್ಟಂತಹ ಓಲೆಯನ್ನು ಸೆರಗಿನ ತುದಿಗೆ ಕಟ್ಟಿಕೊಂಡು ಮೌನವಾಗಿ ಹೊರಗಡೆ ಹೋಗ್ತಾಳೆ ಗಂಗಮ್ಮ. ತಾಯಿ ಹಾಸಿಗೆಯನ್ನು ಸುತ್ತಿಟ್ಟು ಹಾಗೆ ಗೋಡೆಗೆ ತೂಕು ಹಾಕಿದ್ದ ಚಿಕ್ಕ ಕನ್ನಡಿ ಮುಂದೆ ಆಕೆ ಬಂದು ನಿಂತ್ಕೊತಾಳೆ. ಓಲೆಯನ್ನು ಕಳ್ಕೊಂಡಿದ್ದ ಕಿವಿಗಳು ತಮ್ಮ ಸರ್ವಸ್ವವನ್ನು ಕಳ್ಕೊಂಡ ಹಾಗೆ ಕಾಂತಿಹೀನವಾಗಿರುತ್ತೆ. ಮೂಗುತಿ ಮಾತ್ರ ಇದ್ದ ಮುಖ ಅವಳ ಕಣ್ಣಿಗೆ ವಿಚಿತ್ರವಾಗಿ ಕಾಣುತ್ತೆ. ತಕ್ಷಣ ಅದನ್ನು ಕಳಚ್ತಾಳೆ. ಮತ್ತೊಮ್ಮೆ ಕನ್ನಡಿಯಲ್ಲಿ ನೋಡ್ಕೊಳ್ತಾಳೆ. ಕೊರಳಲ್ಲಿದ್ದ ಮಂಗಳಸೂತ್ರ ರವಿಕೆ ಮರೆಯಲ್ಲಿ ಅಡಗಿ ಹೋಗಿರುತ್ತೆ. ಮುಂಜಾನೆ ಮುಖ ತೊಳೆದ ಬಳಿಕ ಕುಂಕುಮ ಇಟ್ಕೊಳ್ಳೋದು ಕೂಡ ಮರೆತಿದ್ರಿಂದ ಮುತ್ತೈದೆ ಚಿಹ್ನೆ ಅಲ್ಲಿ ಇರ್ತಾನೆ ಇರಲಿಲ್ಲ. ನೀಲಮ್ಮ ಕನ್ನಡಿ ನೋಡಿಕೊಂಡೆ ನಗ್ಕೊತಾಳೆ. ಕನ್ನಡಿಲಿ ಕಾಣಿಸ್ಕೊಂಡಿದ್ದು ಅವಳ ಪ್ರತಿಬಿಂಬ. ಗಂಡ ಜೀವಂತ ಇರಬೇಕಾದ್ರೇ ವಿಧವೆ ವೇಷ ತೊಟ್ಕೊಂಡು ನೀಲಮ್ಮ ಇರೋದು ಅವಳಿಗೇನೆ ಒಂಥರ ಅನಿಸುತ್ತೆ. ನಿನ್ನ ಗಂಡ ಬದುಕಿದ್ರು ನಿನ್ನ ಪಾಲ್ಗೆ ಅವನಿಲ್ಲ ಅಲ್ವೇ ಅಂತ ಪ್ರತಿಬಿಂಬ ಕೇಳಿದ ಹಾಗೆ ಅನಿಸುತ್ತೆ. ಹೌದು ಅಂತ ಇವಳು ಹೇಳ್ಕೊತಾಳೆ. ಇದ್ದೋ ಇಲ್ಲದ ಗಂಡನ ಗೊಡವೆಯನ್ನು ಕಳ್ಕೊಂಡ ಮೇಲೂ ಮುತ್ತೈದೆ ಅಂತ ಕರೆಸ್ಕೋಬೇಕು ಅಂತ ಹುಚ್ಚು ಯಾಕೆ ನಿನಗೆ ಅಂತ ಪ್ರತಿಬಿಂಬ ಕೇಳುತ್ತೆ. ಮುತ್ತೈದೆ ಅನ್ನಿಸ್ಕೊಳ್ಳೋದಕ್ಕಿಂತ ಮಾನಿನಿಗೆ ಮಾಣಿಕ್ಯಕ್ಕಿಂತಲೂ ಮಹತ್ವವಾದ ಮಂಗಳಾಭರಣ ಇನ್ನೇನಿದೆ ಅಂತ ಇವಳೆ ಹೇಳ್ಕೊಡ್ತಾಳೆ. ಮಾರಿದ್ರೆ 3 ಕಾಸಿಗೂ ಕೊಂಡ್ಕೊಳ್ಳೋರಿಲ್ಲದ ಕಣ್ಣಿಗೆ ಕಾಣದ ಆ ಮಂಗಳಾಭರಣದಿಂದ ನಿನಗೇನು ಪ್ರಯೋಜನನ? ಅದರಿಂದ ನಿನಗೇನು ಹೊಟ್ಟೆ ತುಂಬುತ್ತಾ, ಬಟ್ಟೆ ಸಿಕ್ಕತ್ತಾ ಅಂತ ಪ್ರತಿಬಿಂಬ ಕೇಳಿದಾಗ ಅನಿಸುತ್ತೆ ಅವಳಿಗೆ. ಇಲ್ಲ ಅಂತಾಳೆ. ಹಾಗಾದರೆ ಹಸಿವು ದಾಹವನ್ನು ತೀರಿಸದೇ ಇರೋ ಆ ಮುತ್ತೈದೆ ಪಟ್ಟ ನಿನಗೆ ಯಾಕೆ ಬೇಕು? ಮುತ್ತೈದೆ ಅಂತ ಕರೆಸ್ಕೊಳ್ಳೋ ಹುಚ್ಚು ಯಾಕೆ ಅಂತ ಪ್ರತಿಬಿಂಬ ಕೇಳುತ್ತೆ. ಹೌದು, ನನಗೆ ಯಾಕೆ ಈ ಥರ ಹುಚ್ಚು ಅಂತ ನೀಲಮ್ಮನ ಮನಸ್ಸು ಮತ್ತೆ ಪ್ರಶ್ನೆ ಮಾಡಿಕೊಳ್ಳುತ್ತೆ. ತನ್ನ ಕೊರಳಿಗೆ ಕೈ ಹಾಕಿದ ಆಕೆ ರವಿಕೆ ಮರೆಯಲ್ಲಿ ಅಡಗಿದ್ದ ಮಾಂಗಲ್ಯವನ್ನು ಹೊರಗಡೆ ತಕ್ಕೊತಾಳೆ. ಸರಿಯಾಗಿ ಕಾಣಿಸೋ ಹಂಗೆ ಹಾಕ್ಕೊತಾಳೆ. ಪಕ್ಕದ ಗೂಡಲಿದ್ದ ಪುಟ್ಟ ಸೀಸೆಯನ್ನು ತೆಗೆದು ಹಣೆಗೆ ಕುಂಕುಮವನ್ನು ಇಟ್ಕೊತಾಳೆ. ಮತ್ತೆ ಕನ್ನಡಿ ಕಡೆ ನೋಡ್ಕೊತಾಳೆ. ತನಗೆ ತಾನೇ ತನ್ನ ಮುಖವನ್ನು ನೋಡಿ ನಿಬ್ಬೆರಗಾಗ್ತಾಳೆ. ಆಭರಣಗಳೇನು ಇಲ್ಲದೇ ಇದ್ದರೂ ಕೂಡ ತನ್ನ ಮುಖ ಎಷ್ಟೊಂದು ಅಂದವಾಗಿದೆಯಲ್ಲ. ಇವಳ ಹಣೆಗೆ ಅಂದ ಕೊಟ್ಟಿದ್ದು ಕುಂಕುಮ. ನೀಲಮ್ಮ ಸಂತೃಪ್ತಿಯಿಂದ ನಗ್ತಾಳೆ. ಮುತ್ತೈದೆತನಕ್ಕೂ ವೈಧವ್ಯಕ್ಕೂ ಇರೋ ವ್ಯತ್ಯಾಸವನ್ನು ಆ ಕುಂಕುಮದ ಬೊಟ್ಟು ಅವಳಿಗೆ ತೋರಿಸಿರುತ್ತೆ. ಹೆಣ್ಣು ಮುತ್ತೈದೆ ಅಂತ ಕರೆಸ್ಕೊಳ್ಳೋದು ಏನಕ್ಕೆ, ಆ ಪದವಿನ ಪ್ರೀತಿಸೋದು ಏನಕ್ಕೆ ಅಂದ್ಬಿಟ್ಟು ಒಂದು ನಿಮಿಷದಲ್ಲಿ ಆಕೆಗೆಲ್ಲ ಅರ್ಥ ಆಗುತ್ತೆ. ಕನ್ನಡಿ ಮುಂದೆ ನಿಂತಿದ್ದ ಹಾಗೆಯೇ ರುಕ್ಮಾಬಾಯಿ ಒಳಗೆ ಬರ್ತಾಳೆ. ಏನಿಲ್ಲಮ್ಮ, ವಾಲೆ ಮೂಗ್ಬಟ್ಟು ಎಲ್ಲ ತೆಗೆದುಬಿಟ್ಟಿದ್ಯಾ, ಎಣ್ಣೆ ನೀರು ಹಾಕ್ಕೊಂತೀಯೇನು ಅಂತ ಕೇಳಿದಾಗ, ಇಲ್ಲಮ್ಮ ಸುಮ್ಮನೆ ತೆಗೆದೆ ಅಷ್ಟೇ ಅಂತಾಳೆ. ಗಂಗಮ್ಮ ಎಲ್ಲಿ ಅಂತ ಕೇಳಿದಾಗ, ಎಲ್ಲೋ ಆಚೆ ಹೋಗಿದ್ದಾಳೆ ಅಂತ ಇವಳು ಹೇಳ್ತಾಳೆ. ಮನೆ ಖಾಲಿ ಮಾಡೋ ವಿಚಾರ ಏನಾಯ್ತಮ್ಮ ಅಂದಾಗ, ಆ 30 ರೂಪಾಯಿ ಬಾಡಿಗೆ ಮನೆ ವಿಷಯ ನಿಮ್ಮ ಯಜಮಾನ್ರನ್ನ ವಿಚಾರಿಸಿ ಹೇಳ್ತೀನಿ ಅಂದ್ರಲ್ಲಮ್ಮ, ನೀವು ಏನು ಹೇಳಿದ್ರು ಅಂತ ಕೇಳಿದಾಗ, ಅವರು ಒಪ್ಕೊಂಡಿದ್ದಾರಮ್ಮ, 1 ತಿಂಗಳು ಬಾಡಿಗೆ ಅಡ್ವಾನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದಾಗ, ಒಳ್ಳೆ ಕೆಲಸನೇ ಮಾಡಿದ್ರು ಬಿಡ್ರವ್ವ ಅಂತ ಹೇಳ್ಬಿಟ್ಟು ಗಂಗಮ್ಮ ಒಳಗೆ ಬರ್ತಾಳೆ. ಹಾಗಾದರೆ ಈ ಹೊಸ ಮನೆಗೆ ಯಾವಾಗ ಹೋಗೋದು ಅಂತ ಕೇಳಿದಾಗ, ಈಗಲೇ ನಡೀರಮ್ಮ, ಅಲ್ಲೇ ಅಡುಗೆ ಬೇಯಿಸ್ಕೊಂಡ್ರಾಯ್ತು ಅಂತ ರುಕ್ಮಾಬಾಯಿ ಹೇಳ್ತಾಳೆ. ಸೊಂಟದಲ್ಲಿ ಸಿಕ್ಕಿಸ್ಕೊಂಡಿದ್ದ ನೋಟುಗಳನ್ನು ತೆಗೆದು ಗಂಗಮ್ಮ 15 ರೂಪಾಯಿಯನ್ನು ರುಕ್ಮಾಬಾಯಿಗೆ ಕೈಗೆ ಕೊಡ್ತಾಳೆ. ಅಯ್ಯೋ, ಇದಕ್ಕೇನು ಅವಸರ ಆಗಿತ್ತು ಅಂತ ಆಕೆ ಹೇಳಿದಾಗ, ತಗೋಬೇಕಮ್ಮ, ಇದು ನಾವು ಕೊಡೋ ನಮ್ಮ ಪಾಲಿಂದು ಅಂತ ಹೇಳ್ತಾಳೆ. ಸಾಮಾನು ಸಾಗಿಸೋಕ್ಕೆ ಗಾಡಿ ತರ್ತೀನಿ ಅಂತ ಅವ್ರು ಹೋಗಿದ್ದಾರೆ, ಬಂದರೆ ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ರುಕ್ಮಾಬಾಯಿ ಗಂಡನ ಎದುರುಗೊಳ್ಳೋಕ್ಕೆ ಹೊರಗಡೆಗೆ ನಡೀತಾಳೆ. ಅಮ್ಮಯ್ಯ, ನಾವು ಈ ಸಾಮಾನೆಲ್ಲ ಚೀಲದಲ್ಲಿ ಹಾಕಿ ಕಟ್ಟೋಣ ಅಂತ ಹೇಳ್ಬಿಟ್ಟು ನೀಲಮ್ಮನ ಜೊತೆಗೆ ಗಂಗಮ್ಮನು ಅಡುಗೆ ಮನೆ ಕಡೆಗೆ ಹೋಗ್ತಾಳೆ. ಮಗು, ನೋಡಿದ್ಯಾ ಈ ವಾಲೆನ, ಚಿನ್ನದ ತಲೆ ಮೇಲೆ ಹೊಡೆದಂಗಿದೆ ನೋಡು ಅಂತ ಹೇಳ್ಬಿಟ್ಟು ಆಕೆ ಒಂದು ರೋಲ್ಡ್ ಗೋಲ್ಡ್ ಒಡವೆಯನ್ನು ತಂದು ಓಲೆಯನ್ನು ತಂದು ಮಗಳ ಕೈಗೆ ಇಡ್ತಾಳೆ. ಅದು ಆಮೇಲೆ ಹಾಕ್ಕೊಳ್ಳುವಂತೆ, ಮೊದಲು ತಿಂಡಿ ತಿನ್ನೋಣ ಬಾ ಅಂತ ಹೇಳ್ಬಿಟ್ಟು ಮಡ್ಲಲ್ಲಿ ಇಟ್ಕೊಂಬಂದಿದ್ದ ಹೋಟೆಲ್ ತಿಂಡಿ ಪೊಟ್ಟಣವನ್ನು ಹೊರಗೆ ತೆಗಿತಾಳೆ.
ಇದಕ್ಕೆ ಎಷ್ಟು ಕೊಟ್ಟಿಯಮ್ಮ ಅಂತ ಮಗಳು ಕೇಳಿದಾಗ, 2 ರೂಪಾಯಿ ಕಣಮ್ಮ. ಯಾಕೆ ಚೆನ್ನಾಗಿಲ್ವಾ ಅಂತ ಕೇಳಿದಾಗ, ಚೆನ್ನಾಗಿಲ್ದೆ ಏನಮ್ಮ, ಅಪ್ಪಟ ಚಿನ್ನದಿದ್ದೋ ಹಾಗೆ ಇದೆ ಅಂತ ನಗುತ್ತಾಳೆ ನೀಲಮ್ಮ. ಮಾತಾಡ್ತಾನೆ ತಾಯಿ ಮಗಳು ತಿಂಡಿ ಮುಗಿಸ್ತಾರೆ. ಮನೆ ಪಾತ್ರೆ ಪದಾರ್ಥವನ್ನೆಲ್ಲ ಗೋಣಿ ಚೀಲಕ್ಕೆ ತುಂಬಿ ಕಟ್ಟೋ ಕೆಲಸವನ್ನು ಗಂಗಮ್ಮ ವಹಿಸ್ಕೊತಾಳೆ. ನೀಲಮ್ಮ ಬಟ್ಟೆಗಳನ್ನೆಲ್ಲ ಮಡಚಿ ಟ್ರಂಕಲ್ಲಿಟ್ಟು ಬೀಗ ಹಾಕ್ತಾಳೆ. ಆ ನಂತರ ಪೂರ್ಣವಾಗಿ ಹಾಸಿಗೆಯನ್ನು ಸುತ್ತಾಳೆ, ಅದಕ್ಕೆ ಹಗ್ಗವನ್ನು ಕೂಡ ಬಿಗಿತಾಳೆ. ತನ್ನ ಕೆಲಸವನ್ನು ಮುಗಿಸಿ ಹೊರಬಂದ ಗಂಗಮ್ಮ, ಅಮ್ಮಯ್ಯ ತಲೆ ಬಾಚಿಕೊಂಡು ಚಂದ ಮುಖ ತೊಳ್ಕೊಂಡು ಬಾ ಹೋಗು ಅಂತ ಹೇಳ್ತಾಳೆ. ತೆಪ್ಪಗೆ ಕುಳಿತಿರ್ತಾಳೆ ಮಗಳು. ಆದರೆ ತಾಯಿ ಹೇಳಿದ ಮೇಲೆ ಮತ್ತೆ ತಾನು ಸಿಂಗಾರ ಮಾಡ್ಕೊಳಕ್ಕೆ ಹೊರಡ್ತಾಳೆ. ಅವಳ ಅಲಂಕಾರ ಎಲ್ಲ ಮುಗಿಯೋ ಹೊತ್ತಿಗೆ, ನಮ್ಮ ಸಾಮಾನೆಲ್ಲ ಸಾಗಿಸಿದ್ದಾಯ್ತು ಗಂಗಮ್ಮ, ಗಾಡಿ ಇವನು ಇನ್ನೂ ಇಲ್ಲೇ ಇದ್ದಾನೆ, ಬೇಕಾದರೆ ನಿಮ್ಮ ಸಾಮಾನನ್ನು ಸಾಗಿಸ್ಬಿಡಿ ಅಂತ ರುಕ್ಮಾಬಾಯಿ ಒಳಗೆ ಬರ್ತಾಳೆ. ಆಕೆಯನ್ನು ಹಿಂಬಾಲಿಸಿ ಗಾಡಿಯವನು ಕೂಡ ಬರ್ತಾನೆ. ನಮ್ದೇನು ಜಾಸ್ತಿ ಸಾಮಾನು ಇಲ್ಲರಮ್ಮ ಅಂತ ಹೇಳಿಬಿಟ್ಟು ಗಂಗಮ್ಮ ಹೇಳ್ತಾಳೆ. ಬಾಪ ಈ ಚೀಲವನ್ನು ಎತ್ತು ಅಂತ ಹೇಳಿಬಿಟ್ಟು ಒಂದು ಚೀಲವನ್ನು ತೋರಿಸ್ತಾಳೆ. ರುಕ್ಮಾಬಾಯಿ ನೋಡ್ತಾ ಇದ್ದ ಹಾಗೆ ಗಂಗಮ್ಮನ ಮನೆ ಸಾಮಾನುಗಳು ಕೂಡ ಗಾಡಿಯನ್ನು ಸೇರುತ್ತವೆ. ಈ ಮನೆ ಬಿಡೋ ಗಲಾಟೆಯಲ್ಲಿ ನಿಮ್ಮ ಯಜಮಾನ್ರ ಆಫೀಸ್ಗೆ ಹೋಗಿಲ್ವೇ ಇವತ್ತು ಅಂತ ನೀಲಮ್ಮ ಕೇಳಿದಾಗ, ಈಗ ತಾನೇ ಹೋದರು, ಅವ್ರಿಗೆ ರಜಾ ಸಿಕ್ಕಲ್ವಂತೆ ಅಂತ ಹೇಳಿಬಿಟ್ಟು ರುಕ್ಮಾಬಾಯಿ ಹೇಳ್ತಾಳೆ. ಮತ್ತು ನೀವೊಬ್ಬರೇನ ಈಗ ಹೊಸ ಮನೆಗೆ ಹೋಗೋದು ಅಂತ ಕೇಳಿದಾಗ, ನಾನೊಬ್ಬಳೇ ಯಾಕಾಗ್ತೀನಿ, ನೀವಿಬ್ಬರು ನನ್ನ ಜೊತೆ ಇದ್ದೀರಲ್ಲ ಅಂತ ರುಕ್ಮಾಬಾಯಿ ನಗುತ್ತಾಳೆ. ನಿಮ್ಮ ಮನೆಗೆ ಬೀಗ ಹಾಕಿದ್ದೀರೇನಮ್ಮ ಅಂತ ಕೇಳಿದಾಗ, ಬಿಟ್ಟ ಮನೆಗೆ ಬೀಗ ಯಾಕಮ್ಮ, ಬರೀ ಬಾಗಿಲು ಹಾಕಿದ್ದೀನಿ ಅಂತ ರುಕ್ಮಾಬಾಯಿ ಹೇಳ್ತಾಳೆ. ಗಂಗಮ್ಮ ಕೂಡ ತನ್ನ ಮನೆ ಬಾಗಿಲನ್ನ ಮುಂದೆ ಕೇಳ್ಕೊಳ್ತಾಳೆ, ಗಾಡಿ ಕಡೆಗೆ ನಡೀತಾಳೆ. ನೀಲಮ್ಮ ಮಾತ್ರ ಅಲ್ಲೇ ಇದ್ದ ಒಂದು ಇದ್ದಲಿನ ಚೂರಿನಿಂದ ಈ ಮನೆ ಬಾಡಿಗೆಗೆ ಇದೆ ಅಂತ ಬಾಗಿಲ ಮೇಲೆ ಬರೆದ್ಬಿಟ್ಟು ತಾಯಿಯನ್ನು ಹಿಂಬಾಲಿಸ್ತಾಳೆ. ಸಾಮಾನುಗಳನ್ನು ಹಾಕಿದ್ರು ಕೂಡ ಗಾಡೀಲಿ ಇನ್ನೂ ಸ್ಥಳ ಇರುತ್ತೆ, ಹಾಗಾಗಿ 3 ಜನವು ಹತ್ತಿ ಕೂತ್ಕೊತಾರೆ. ಸ್ವಲ್ಪ ಹೊತ್ತಲ್ಲೇ ಗಾಡಿ ಅವರ ಹೊಸ ಬಾಡಿಗೆ ಮನೆ ಮುಂದೆ ನಿಂತ್ಕೊಳ್ಳುತ್ತೆ. ಮೊದಲು ನೀಲಮ್ಮ ಇಳಿತಾಳೆ, ಆಮೇಲೆ ರುಕ್ಮಾಬಾಯಿ ಗಂಗಮ್ಮನೂ ಇಳಿತಾರೆ. ಮನೆ ಬಾಡಿಗೆಗೆ ಇದೆ ಅಂತ ಸೀಮೆ ಸುಣ್ಣದಲ್ಲಿ ಬರೆದ ಹಲಗೆ ಇನ್ನು ಮನೆ ಮುಂದೆ ತೂಗಾಡ್ತಾ ಇರುತ್ತೆ. ಇದೇನಮ್ಮ, ಇನ್ನು ಬೋರ್ಡ್ ತೆಗೆದೇ ಇಲ್ಲ, ನಾವು ಹೋಗೋ ಮನೆ ಅಲ್ಲದೆ ಬೇರೆ ಮನೆಗಳಿದೆಯೇನು ಇವ್ರಿಗೆ ಬಾಡಿಗೆ ಕೊಡೋಕ್ಕೆ ಅಂತ ರುಕ್ಮಾಬಾಯಿ ಕಡೆಗೆ ನೋಡ್ತಾ ಗಂಗಮ್ಮ ಕೇಳ್ತಾಳೆ. ಆ ಸಮಯಕ್ಕೆ ಸರಿಯಾಗಿ 5 ಬಟ್ಟಲ ಟಿಫನ್ ಕ್ಯಾರಿಯರನ್ನು ಹೊತ್ಕೊಂಡು ಮನೆ ಕಡೆಗೆ ಬರ್ತಿದ್ದ ರಂಗರಾಜ ಭಟ್ಟರಿಗೆ ನೀಲಮ್ಮನ ಮಾತು ಸ್ಪಷ್ಟವಾಗಿ ಕೇಳಿಸುತ್ತೆ. ರುಕ್ಮಾಬಾಯಿ ಉತ್ತರಿಸೋಕ್ಕೆ ಮುನ್ನನೇ, ಇಲ್ಲಮ್ಮ, ಬೇರೆ ಮನೆ ಯಾವುದೂ ಇಲ್ಲ ಬಾಡಿಗೆ ಕೊಡೋಕ್ಕೆ, ಆ ಬೋರ್ಡ್ ತೆಗೆಯೋದು ಮರೆತೆ ಅಷ್ಟೇ ಅಂತ ರಂಗರಾಜ ಭಟ್ರು ಹೇಳ್ತಾರೆ. ಅವರೇ ಈ ಮನೆಯ ಯಜಮಾನರು ಅಂತ ಹೇಳಿಬಿಟ್ಟು ರುಕ್ಮಾಬಾಯಿ ಬಿಸಿಗುಡ್ತಾಳೆ. ಮುಂದಾಗಿ ನಡೆದ ಭಟ್ಟರು ಹೊರಾಂಗಣದ ಬದಿಗಿದ್ದ ಮೆಟ್ಲ ಸಾಲನ್ನು ಹತ್ತಿ ಮಹಡಿ ಮೇಲಕ್ಕೆ ಹೋಗ್ತಾರೆ. ನೀಲಮ್ಮನನ್ನು ಗಂಗಮ್ಮನನ್ನು ಕರ್ಕೊಂಡು ರುಕ್ಮಾಬಾಯಿ ಕೆಳಗಡೆ ಇದ್ದ ಮನೆಯನ್ನು ಪ್ರವೇಶ ಮಾಡ್ತಾರೆ. ಅದು ರಂಗರಾಜ ಭಟ್ಟರ ಪತ್ನಿ ಮಂಗೈ ಅಮ್ಮಾಳಿಗೆ ಸೀತಾರಾಮಯ್ಯ ಅವರು ಕೊಂಡುಕೊಟ್ಟಿದ್ದಂತಹ ಮನೆ ಆಗಿರುತ್ತೆ. ಕಟ್ಟಡ ಕಟ್ಟಿ ಹೆಚ್ಚು ವರ್ಷಗಳು ಆಗಿಲ್ಲದಿದ್ದರಿಂದ ಆ ತಾರಸಿ ಮನೆ ನೋಡೋಕ್ಕೆ ಹೊಸದಾಗಿರುತ್ತೆ. ಬೀದಿಗೆ ಎದುರಾಗಿದ್ದ ಮುಖ್ಯ ಪ್ರವೇಶ ದ್ವಾರದಿಂದ ಅಲ್ಲದೆ ಹೊರಾಂಗಣದಲ್ಲಿ ಮಹಡಿ ಮೆಟ್ಲಿಗೆ ಅಭಿಮುಖವಾಗಿದ್ದ ಮತ್ತೊಂದು ಬಾಗಿಲಿನ ಮುಖಾಂತರ ಕೂಡ ಮನೆಯನ್ನು ಪ್ರವೇಶಿಸಬಹುದಾಗಿರುತ್ತೆ. ಮುಖ್ಯ ದ್ವಾರದಿಂದ ಪ್ರವೇಶ ಮಾಡಿದ್ರೆ ಎದುರುಗೋಡೆ ಬಲಬದಿಗೆ ನಿಲುಗನಡಿ ಬೀರು ಇದ್ದ ಚಿಕ್ಕ ಅಂಗಳ ಕಾಣಿಸ್ತಿರುತ್ತೆ. ಅಂಗಳದ ಬಾಗಿಲಿಂದ ಮುಂದೆ ನಡೆದ್ರೆ ವಿಶಾಲವಾಗಿದ್ದ ನಡುಮನೆ, ಅದರಷ್ಟೇ ವಿಶಾಲವಾದ ಅಡುಗೆ ಮನೆ, ನಡುಮನೆಯಿಂದ ಅಡುಗೆ ಮನೆಗೂ ಅಡುಗೆ ಮನೆಯಿಂದ ಹಿತ್ತಲ ಕಡೆಗೂ ಪ್ರತ್ಯೇಕವಾಗಿದ್ದ ಬಚ್ಚಲ ಮನೆಗೂ ಕೂಡ ಹೋಗೋಕ್ಕೆ ಬಾಗಿಲುಗಳಿರುತ್ತವೆ. ಈ ಭಾಗದ ಮನೆಯನ್ನು ರುಕ್ಮಾಬಾಯಿ ಆಕ್ರಮಿಸ್ಕೊಂಡಿರ್ತಾಳೆ. ಗಂಗಮ್ಮನಿಗೆ ಬಿಟ್ಟುಕೊಟ್ಟ ಮಹಡಿ ಮೆಟ್ಟಲಿಗೆ ಎದುರಾಗಿದ್ದ ಬಾಗಿಲಿನ ಮನೆ ಸಹ ಕೂಡ ಒಟ್ಟು ವಿಸ್ತೀರ್ಣದಲ್ಲಿ ರುಕ್ಮಾಬಾಯಿ ಮನೆಯಷ್ಟೇ ಇರುತ್ತೆ. ಪ್ರವೇಶ ಮಾಡಿದ ತಕ್ಷಣ ತುಂಬ ವಿಶಾಲವಾಗಿದ್ದ ಒಂದು ಅಂಗಳದಿಂದ ಮುಂದೆ ಅಷ್ಟೇನು ದೊಡ್ಡದಾಗಿಲ್ಲದ ಒಂದು ಸಾಧಾರಣವಾದ ಕೋಣೆ, ಆ ಕೋಣೆಯಷ್ಟೇ ಚಿಕ್ಕದಾದ ಒಂದು ಅಡುಗೆ ಮನೆ, ಹಿಂಭಾಗದಲ್ಲಿ ಪ್ರತ್ಯೇಕವಾದ ಬಚ್ಚಲ ಮನೆ. ರುಕ್ಮಾಬಾಯಿ ಮನೆಯಿಂದ ಗಂಗಮ್ಮನ ಮನೆ ಪ್ರವೇಶಿಸೋಕ್ಕೆ ಅಂಗಳದಲ್ಲೂ ನಡುಮನೆಯಲ್ಲೂ ಪ್ರತ್ಯೇಕವಾಗಿ ಒಳಬಾಗಿಲುಗಳಿರುತ್ತೆ. ಇಷ್ಟು ಸುಂದರವಾದ ಮನೆ ಬೆಂಗಳೂರಲ್ಲಿ ಕೇವಲ 15 ರೂಪಾಯಿ ಬಾಡಿಗೆ ಸಿಗ್ತಲ್ಲ, ನಮ್ಮ ಅದೃಷ್ಟ ಅಂತ ಕೂಡ ನೀಲಮ್ಮ ಹೇಳ್ಕೊಳ್ತಾಳೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.